ಹಾಯ್ ನಮಸ್ತೆ ಸ್ನೇಹಿತರೆ, GRS ವಂಡರ್ ಥಾಟ್ಸ್ ಕಡೆಯಿಂದ ನಮಗೆ ಆಧಾರದ ಸ್ವಾಗತ. ತಮಗೆಲ್ಲ ಸ್ನೇಹಿತರೆ, ದೇವರಿಗೆ ಮುಡಿಸಿದಂಥ ಹೂವನ್ನು ಒಗಿಬಾರ್ದು. ಅದನ್ನು ಏನು ಮಾಡೋಣ, ನಾವು ಅದರಿಂದ ಧೂಪ ಮಾಡ್ಕೊಳ್ಳೋಣ. ಈಗೆಲ್ಲ ಪೀಸ್ ಆಗಿ ಮಾಡಿಬಿಟ್ಟು ಬಿಡಿ ಮಾಡಿಬಿಟ್ಟು ಒಂದೆರಡು ದಿನ ಒಣಗಿಸೋಣ. ಆದಮೇಲೆ ಅದನ್ನೇನು ಮಾಡೋಣ ಸ್ನೇಹಿತರೆ, ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಹಾಕಿಬಿಟ್ಟು ನಾನು ಮಿಕ್ಸಿಗೆ ಹಾಕಿದ್ದೀನಿ. ಆದಮೇಲೆ ಬಿಡಿ ಆದಮೇಲೆ ಒಣಗಿಸಿದ್ದೀನಿ. ಒಣಗಿಸಾದ್ಮೇಲೆ ಮಿಕ್ಸಿಗೆ ಹಾಕಿದ್ದೀನಿ. ಇವಾಗ ನೋಡ್ತಾ ಇದ್ದೀರಲ್ವ, ಅದನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಸ್ನೇಹಿತರೆ. ತುಂಬ ಘಮ ಅಂತ ಸ್ಮೆಲ್ ಬರುತ್ತೆ. ಒಗೆಯೋದು ಬೇಡಪ್ಪ, ನಮಗಿನ್ನೂ ಎಷ್ಟು ಫ್ರೆಶ್ ಆಗಿರುತ್ತೆ ದೇವ್ರಿಗೆ ಇಟ್ಟಿದ್ದು ಅಂದರೆ, ನಾಳೆ ತೆಗೆದರೂ ಕೂಡ ಅದು ನಾವು ದಿವಸ ಚೇಂಜ್ ಮಾಡ್ತಿರ್ತೀವಲ್ವ. ಸೊ ಈ ಥರ ಮಾಡ್ಕೋಬೋದು. ಹೇಗೆ ಮಾಡೋದು ಬನ್ನಿ ನೋಡೋಣ. ಇವಾಗ ಇದು ನಾನು ಮಿಕ್ಸಿಗೆ ಹಾಕ್ಕೊಂಡಿರ್ತಕ್ಕಂಥ ಹೂವು ಕಾಣಿಸ್ತಾ ಇದೆಯಲ್ವ, ಒಣಗಿಸ್ಬಿಟ್ಟು ಬಿಡಿ ಮಾಡ್ಕೊಂಡ್ಬಿಟ್ಟು ಮತ್ತೆ ನಾನು ಮಿಕ್ಸಿಗೆ ಹಾಕಿದ್ದೀನಿ. ಇಲ್ಲಿ ಕರ್ಪೂರ, ಲವಂಗ ತೊಗೊಂಡಿದ್ದೀನಿ ಸ್ನೇಹಿತರೆ. ಇದು ಇಳುವಿನ ಪುಡಿ ಅಂತ ಗಂಧಿಗೆಯಲ್ಲಿ ಸಿಗುತ್ತೆ. ನಿಮಗೆ ಬೇಕಾದರೆ ಧೂಪ ಮಾಡೋ ಪೌಡ್ರ್ ಅಂತ ಕೇಳಿದ್ರೂ ಕೂಡ ಸಿಗುತ್ತೆ. ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಮತ್ತೆ ಅದನ್ನು ಆ ಹೂವನ್ನು ಮತ್ತು ಈ ಕರ್ಪೂರನ 5ರಿಂದ 6 ಕರ್ಪೂರ ಮತ್ತು ಲವಂಗ ಹಾಕೋದ್ರಿಂದ ನೆಗೆಟಿವ್ ಸೆನ್ಸ್ ಎಲ್ಲ ಹೊರಗಡೆ ಹೋಗುತ್ತೆ ಸ್ನೇಹಿತರೆ. ಇವಾಗ ಮತ್ತೆ ನಾನು ಸ್ವಲ್ಪ ಲೋಬಾನದ ಒಂದು ಇದು ಬರುತ್ತಲ್ಲ, ಬೌಲ್ ಥರ ಅಥವಾ ಒಂದು ಚಿಕ್ಕದಾಗಿ ಬರುತ್ತಲ್ಲ ಸ್ನೇಹಿತರೆ, ನಾವು ಲೋಬಾನ ಹಾಕ್ತೀವಲ್ಲ, ಸ್ವಲ್ಪ ಅದನ್ನು ನೀವು ಹಾಕ್ಕೋಬೋದು. ಅವಾಗೇನಾಗುತ್ತೆ, ಸ್ಮೆಲ್ ತುಂಬ ಚೆನ್ನಾಗಿ ಕೊಡುತ್ತೆ. ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, 1 ಡ್ರಾಪ್ಸ್ ತುಪ್ಪ ಕೂಡ ಹಾಕ್ತಾಯಿದ್ದೀನಿ ಇದರಲ್ಲಿ. ಆಮೇಲೆ ಗಂಧಕದ ಎಣ್ಣೆ ಅಂತ ಸಿಗುತ್ತೆ, ಅತ್ತರ್ ಅಂತ ಕೂಡ ಹೇಳ್ತಾರೆ, ಅದನ್ನು 1 ಡ್ರಾಪ್ಸ್ ಹಾಕಿದ್ದೀನಿ. ಮತ್ತು ನಾನು ಮಿಕ್ಸಿಗೆ ಹಾಕ್ಕೊಂಡು ಬಂದೆ. ನೋಡಿದ್ರಲ್ವ, ಹೀಗಾಯಿತು. ಈಗ ಸ್ವಲ್ಪ ಬ್ಲ್ಯಾಕ್ ಬಂದಿದೆ, ಯಾಕೆಂದರೆ ನಾನು ಸ್ವಲ್ಪ ಧೂಪ ಮಿಕ್ಸ್ ಮಾಡಿದ್ನಲ್ಲ ಇದರಲ್ಲಿ ಕೌಡೆ ಲೋಬಾನ ಕೂಡ ಮಿಕ್ಸ್ ಮಾಡ್ಬೋದು ಸ್ನೇಹಿತರೆ. ನಿಮ್ಗೆ ಏನು ಬೇಕೋ ಅದನ್ನು ಮಿಕ್ಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹೂವನ್ನು ವೇಸ್ಟ್ ಮಾಡಲಾರ್ದೆ ಧೂಪ ಮಾಡೋದು. GRS ವಂಡರ್ ಥಾಟ್ಸ್ಗೆ ಯಾರ್ಯಾರು ಹೊಸಬ್ರಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಮತ್ತು ನಾನಿಲ್ಲಿ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಗಂಗಾಜಲ ಕೂಡ ಮಿಕ್ಸ್ ಮಾಡ್ಕೊತಿದ್ದೀನಿ. ಗಂಗಾಜಲ ಹಾಕೋದ್ರಿಂದ ಏನಾಗುತ್ತೆ, ಶುದ್ಧ ಆಗುತ್ತೆ. ನಾವೆಲ್ಲ ಹೂ ತೆಗೆದಾಗುತ್ತದಲ್ಲ, ಸ್ವಲ್ಪ ಏನಾದರೂ ಶುದ್ಧತೆ ಬೇಕು ಅಂತ ಹೇಳಿದ್ರೆ ನಾವು ಶುದ್ಧ ಮಾಡ್ಕೊಳ್ಳಿಕ್ಕೆ ಗಂಗಾಜಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಹಸಿ ಹಾಲು ಮಿಕ್ಸ್ ಮಾಡ್ಕೋಬೋದು. ಹಸುವಿನ ಹಾಲಿದ್ರೆ ಮಿಕ್ಸ್ ಮಾಡ್ಕೋಬೋದು ಸ್ನೇಹಿತರೆ. ಸ್ನೇಹಿತರೆ ಮಾಡ್ಕೋಬೋದು. ಹೂವನ್ನು ವೇಸ್ಟ್ ಮಾಡಲಾರ್ದೆ ನಾವು ಧೂಪ ಮಾಡೋದು. ಆಮೇಲೆ ನಮ್ಮ ಕೈಯಾರಲ್ಲೇ ಮಾಡತಕ್ಕಂಥ ಧೂಪ ದೇವರಿಗೆ ತುಂಬ ಶ್ರೇಷ್ಠ ಅನಿಸುತ್ತೆ. ಆಮೇಲೆ ನಮಗೂ ಏನೋ ಖುಷಿ ಆಗುತ್ತೆ. ಆ ಹೂವನ್ನು ಬಿಸಾಡಲಾರ್ದೆ ನಾವು ಈ ಥರನೂ ಮಾಡ್ಕೋಬೋದು ಅಂತ ಒಂದು ರೀತಿಯಲ್ಲಿ ಈ ರೆಮಿಡಿಯನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿದ್ರಲ್ವ, ಕಲಿಸ್ಕೊಂಡಿದ್ದೆ ನಾನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಬಿಟ್ಟು. ಮತ್ತೆ ಒಂದು ಸಾರಿ ಮಿಕ್ಸಿಗೆ ಹಾಕಿ ನಾನು ಏನು ಮಾಡಿದೆ, ಧೂಪ ರೆಡಿ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸ್ಬೇಕು ಈ ಧೂಪ ಹೇಗಿದೆ ಅಂತ. ಇದನ್ನು ಒಂದು 3 ದಿನ ಒಣಗಿಸ್ಕೋಬೇಕು. 3ರಿಂದ 4 ದಿನ ಒಣಗಿಸ್ಕೊಳ್ಳಿ, ಬೇಸ್ ಒಣಗೋವರೆಗೂ. ಒಣಗಾದ್ಮೇಲೆ ಸ್ನೇಹಿತರೆ ನೋಡಿದ್ರಲ್ವ, ಈಗ ಧೂಪ ಹಚ್ತಾ ಇದ್ದೀನಿ ನೋಡಿ ನಾನು. ನೋಡಿದ್ರಲ್ವ, ಈ ಥರ ಮನೆಯೆಲ್ಲ ಘಮ್ ಅಂತ ಸ್ಮೆಲ್ ಬರುತ್ತೆ ಸ್ನೇಹಿತರೆ. ನೀವು ಕೂಡ ಮಾಡ್ಕೊಳ್ಳಿ, ನನಗೆ ಕಮೆಂಟ್ಸಲ್ಲಿ ಹೇಳಿ. GRS ವಂಡರ್ ಥಾಟ್ಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮನೇಲಿ ಟ್ರೈ ಮಾಡಿ, ಹೂವನ್ನು ಬಿಸಾಡಲಾರ್ದೆ ಇದನ್ನು ಕೂಡ ಟ್ರೈ ಮಾಡಿ. ನಮ್ಮ ಶುದ್ಧತೆಯನ್ನು ನಾವೇ ಕಾಪಾಡಿಕೊಳ್ಳೋಣ, ಹಾಗೂ ಹೂವನ್ನು ಚೆಲ್ಲೋದು ಬೇಡ. ಥ್ಯಾಂಕ್ ಯು ಸ್ನೇಹಿತರೆ.